ಸುಂದರ ನದಿವನಗಳ ನಾಡಿ ಜಯ ಹೀರ ಸುರುಚಿಗಳ ಬೀಡಿ ಭೂದೇವಿಯ ಮಕುಟದ ನವಮಣಿಯೇ ಕನ್ನಡ ಚಂದನ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿ ನಿನ್ನಯ ಕೊರಳಿನ ಮಾರೇ ಕಪಿಲ ಪತಂಜಲ ಗೌತಮಜಿನನು ಭಾರತ ಜನನಿಯ ತನುಜಾತಿ ಬಸವೇಶ್ವರ ದಿವ್ಯಾರಣ್ಯ ನನ್ನ ಷಡಕ್ಷರಿ ಪೊನ್ನ ಪಂಪಲ ಕುನಿಪತಿ ಚೆನ್ನ ಕುಮಾರ ವ್ಯಾಸರ ಮಂಗಲ ಭಾರತ ಜನನಿಯ ತನುಜಾತಿ ತೈಲಕ ಹೊಯ್ಸಳರಾಡಿದ ನಾಡಿದೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ನಾಡು ಹಾಗೂ ಮೈಸೂರು ದಸರಾದ ಈ ಶುಭ ಸಂದರ್ಭದಲ್ಲಿ ಮೋಟಾರ್ ಬೈಕ್ ಸವಾರಿ ಮೂಲಕ ನಮ್ಮ ಪಾರಂಪರಿಕ ಕಟ್ಟಡಗಳನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು, ಮುಂದಿನ ಪೀಳಿಗೆಗೆ ಅದನ್ನೆಲ್ಲವನ್ನು ನೀಡಬೇಕು ಅನ್ನುವ ದೃಷ್ಟಿಯಿಂದ ವಿಶೇಷವಾಗಿ ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ಪ್ರಾದೇಶಿಕ ಆಯುಕ್ತರಾದ ಶ್ರೀ ರಮೇಶ್ ಡಿಎಸ್ ಅವರು ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಈ ಬೈಕ್ನಲ್ಲಿ ಓಡಾಡಿ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಮಾಹಿತಿನ ತಿಳಿದುಕೊಳ್ಳೋದು ಅಂತಂದ್ರೆ ಇನ್ನೂ ಸಂತೋಷದ ಸಂಗತಿ. ಶ್ರೀ ಲಾನಾ ಸಾಹಿಬ್ನಲ್ಲಿ ಓಡಾಡಿ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಮಾಹಿತಿನ ತಿಳಿದುಕೊಳ್ಳೋದು ಅಂತಂದ್ರೆ ಇನ್ನೂ ಸಂತೋಷದ ಸಂಗತಿ. ಶ್ರೀ ಲಾನಾ ಸಾಹಿಬ್ ಇನ್ನು ನಮ್ಮ ಮಾಧ್ಯಮ ಮಿತ್ರರುಗಳು ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಎಲ್ಲರಿಗೂ ಸ್ವಾಗತ ಮತ್ತು ಶುಭಾಶಯಗಳು. ಮೈಸೂರು ದಸರಾ ಅಂದರೆ ಒಂದು ವಿಶ್ವಕ್ಕೆ ಒಂದು ಪರಂಪರೆಯನ್ನು ತೋರಿಸುವಂಥ ಒಂದು ದಸರಾ. ಮೈಸೂರಿನಲ್ಲಿ ಸಾಕಷ್ಟು ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳಿದೆ. ಅದು ಊಟದಿಂದ ಇರೋದು ಕಟ್ಟಡಗಳವರೆಗೆ ವಿಸ್ತೃತವಾಗಿದೆ. 10 ದಿನಗಳ ಕಾಲ ಮೈಸೂರಿನಲ್ಲಿ ಜನಜಂಗುಳಿ, ಹೊರಗಿನ ಜನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾರೆ, ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಬರ್ತಾರೆ, ಸಂಭ್ರಮದಲ್ಲಿ ಭಾಗವಹಿಸೋದಕ್ಕೆ ಬರ್ತಾರೆ. ಸೊ ಈ ರೀತಿಯ ಒಂದು ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ. ಅದರಲ್ಲೂ ನಮ್ಮ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪರಂಪರೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಇವುಗಳನ್ನು ನಾವು ಸಂರಕ್ಷಣೆ ಮಾಡೋದಕ್ಕೆ, ಬೆಳೆಸೋದಕ್ಕೆ, ಪ್ರೋತ್ಸಾಹ ಕೊಡೋದಕ್ಕೆ ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತೀವಿ. ಸ್ಥಳೀಯರಿಗೆ ಹೆರಿಟೇಜ್ ವಾಕ್ ಮುಖಾಂತರ ನಮ್ಮ ಇಲಾಖೆ ಒಂದು ಪರಿಚಯ ಆಗಿದೆ. ಸೊ ಈ ಬಾರಿ ನಾವು ಹೆರಿಟೇಜ್ ನಮ್ಮ ಜಾವಾ ಬೈಕ್ ಸವಾರಿಯನ್ನು ಮಾಡೋದ್ರ ಮುಖಾಂತರ ಈ ನಿಟ್ಟಿನಲ್ಲಿ ಈ ಬೈಕ್ ಸವಾರಿಯನ್ನು ನಾವು ಈ ಬಾರಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ಕೆಲವು ದಿನಗಳ ಹಿಂದೆ ಈಗಾಗಲೇ ತಾವು ತಿಳಿದಿರ್ಬೋದು, ನಮ್ಮ ಪಾರಂಪರಿಕ ಕಟ್ಟಡಗಳು ಈ ಪಕ್ಷಿಗಳ ಹಿಕ್ಕೆಯಿಂದ ಹಾಳಾಗ್ತಾ ಇದೆ. ಇವುಗಳಿಗೆ ಪಾರಿವಾಳಗಳಿಗೆ ಕಾಳುಗಳನ್ನು ಹಾಕೋದನ್ನು ನಿರ್ಬಂಧಿಸಬೇಕು ಅಂತೇಳಿ ಒಂದು ಹೆಚ್ಚು ರಕ್ಷಿತ ಸ್ಮಾರಕಗಳಿದೆ. 500ಕ್ಕೂ ಹೆಚ್ಚು ಕೇಂದ್ರ ರಕ್ಷಿತ ಸ್ಮಾರಕಗಳಿದೆ. ಸೆಂಟ್ರಲ್ ಆರ್ಕಿಯಾಲಜಿ, ಸ್ಟೇಟ್ ಆರ್ಕಿಯಾಲಜಿ, ಸುಮಾರು 1,000ಕ್ಕೂ ಹೆಚ್ಚು ರಕ್ಷಿತ ಸ್ಮಾರಕಗಳಿದೆ. ಅದೇ ರೀತಿ ಒಂದು ಸರ್ಕಾರದ ಮತ್ತು ಇಲಾಖೆಯ ಜೊತೆ ಕೈ ಜೋಡಿಸುವಂಥ ಒಂದು ಪ್ರಯತ್ನ. ಈ ನಿಟ್ಟಿನಲ್ಲಿ ಸಾಕಷ್ಟು ಕಂಪನಿಗಳು ಮತ್ತು ವ್ಯಕ್ತಿಗಳು ಮುಂದೆ ಬರ್ತಾ ಇದ್ದಾರೆ, ಸ್ಮಾರಕಗಳನ್ನು ದತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವುಗಳ ಸಂರಕ್ಷಣೆಗೆ ಇಲಾಖೆ ಮತ್ತು ಸರ್ಕಾರದ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದು ಮುಖ್ಯವಾದಂಥ ಮಹತ್ವವಾದಂಥ ಹೆಜ್ಜೆ. ಇದ್ರ ಜೊತೆಗೆ ಪ್ರಾಚ್ಯ ಪ್ರಜ್ಞೆ ಅಂತ ಒಂದು ಇಲಾಖೆಯ ಒಂದು ಕಾರ್ಯಕ್ರಮ ಇದೆ. ಇಲಾಖೆಯ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಲ್ಲಿ ಪರಂಪರೆಯ ಬಗ್ಗೆ ನಾವು ಅಭಿಪ್ರಾಯವನ್ನು ಮತ್ತು ಗೌರವವನ್ನು ಮತ್ತು ಆಸಕ್ತಿಯನ್ನು ಬೆಳೆಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ಕಾಲೇಜುಗಳಲ್ಲಿ ಹೆರಿಟೇಜ್ ಕ್ಲಬ್ಗಳನ್ನು ಒಂದು ತೆರೆದು ಆಗಬೇಕು. ನಾವು ಏನೇ ಹೇಳ್ತೀವಿ ಅಂತ ಹೇಳಿದ್ರು ಅದು ದಾಖಲೀಕರಣ ಆದರೆ, ಡಾಕ್ಯುಮೆಂಟೇಷನ್ ಆದರೆ ಮುಂದಿನ ಪೀಳಿಗೆಗೆ ಅನ್ನೋ ಸಂರಕ್ಷಣೆ ಮಾಡಿಕೊಟ್ಟ ಹಾಗೆ ಆಗುತ್ತೆ. ನಮ್ಮ ಕಣ್ಮುಂದೆ ಕಾಣುವಂಥ ವಿಶೇಷವಾದಂಥ ಕಟ್ಟಡಗಳು ಇವತ್ತು ಕೂಡ ಉಳ್ಕೊಂಡಿದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಮೈಸೂರು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸಿದ್ಧಪಡಿಸಲಾದಂತಹ ಒಂದು ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದರು. ಸಹೋದ್ಯೋಗಿಗಳಿಗೆ ಮನೆಗಳನ್ನು ಸಲ್ಲಿಸ್ತೇವೆ. ಈಗಾಗಲೇ ನಮ್ಮ ಈ ದಸರಾ ಕಾರ್ಯಕ್ರಮದ ಅಂಗವಾಗಿ
ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳ ಸಂಬಂಧ ನಮ್ಮ ಆಯುಕ್ತ ದೇವರಾಜು ತಿಳಿಸ್ಕೊಡ್ತಾರೆ. ಒಂದೇ ಒಂದು ವಿಚಾರ ಹೇಳಕ್ಕೆ ಬಯಸ್ತೇನೆ. ಪರಂಪರೆ ಅಂದರೆ ನಮಗೆ ಗೊತ್ತಿದೆ, ನಾವು ಬೆಳೆದು ಬಂದಂಥ ದಾರಿ. ಆ ಬೆಳೆದು ಬಂದಂಥ ದಾರಿನಲ್ಲಿ ಯಾವುದೋ ಕಾರಣಕ್ಕೆ ಯಾವುದೋ ಕಾಲದಲ್ಲಿ ಏನೋ ಸೃಷ್ಟಿಯಾಗಿರ್ತದೆ. ಯಾಕೆ ಸೃಷ್ಟಿಯಾಯಿತು, ಅದರ ಉದ್ದೇಶ ಏನು, ಅದರ ಚರಿತ್ರೆ ಏನು ಅಂತ ತಿಳ್ಕೊಳ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ನಾನು ಭಾವಿಸಿದೆ. ವಿಶೇಷವಾಗಿ ಪಾರಂಪರಿಕ ಕಟ್ಟಡಗಳಿಗೆ ಸಂಬಂಧಿಸಿದ. ಸೊ ಇದೇ ರೀತಿಯಲ್ಲಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇಡೀ ಮೈಸೂರು ನಗರದಲ್ಲಿರ್ತಕ್ಕಂಥ ನಮ್ಮ ಸಾಂಸ್ಕೃತಿಕ ನಗರದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಟ್ಟಡಗಳಿರ್ಬೋದು ಅಥವಾ ವಿವಿಧ ಮಾನ್ಯುಮೆಂಟ್ಸ್ ಬೇರೆ ಬೇರೆ ರೀತಿಯಲ್ಲಿ ಯಾವ ಉದ್ದೇಶಕ್ಕಾಗಿ ಅವುಗಳನ್ನು ಸೃಷ್ಟಿಸಲಾಯಿತು ಅಥವಾ ಸೃಷ್ಟಿಸಲಾಯಿತು, ಅದರ ಚರಿತ್ರೆ ಏನು ಅಂತ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ನಾಳೆ ಜಟಕ ಬಂಡಿಯ ಮೂಲಕ, ನಾಡಿದ್ದು ನಡಿಗೆಯ ಮೂಲಕ, ಈ ರೀತಿ 9 ದಿನಗಳೂ ಇದೆಯಾ, 3 days ಮಾತ್ರ, 3 days. ಸೊ ಬಹುಶಃ ಇದು ಉತ್ತಮ ಪ್ರಯತ್ನ ಅಂತ ನಾನು ಭಾವಿಸ್ತೇನೆ. ಅದು ಈ ರೀತಿಯಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸಾರ್ವಜನಿಕರಿಗೆ ಬಹಳ ಉತ್ತಮ ಅವಕಾಶ. ಇಂಥ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹೆಚ್ಚು ಹೆಚ್ಚು ಈ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಅಥವಾ ಪಾರಂಪರಿಕ ನಗರಿಯ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಮತ್ತು ಇದನ್ನು ಇತರರಿಗೂ ಕೂಡ ತಿಳಿಸೋ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಈ ಸುಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಮಾತಾಡೋಕ್ಕೆ ಅಲ್ಲ, ಇದು ನೋಡೋಕ್ಕೆ ಇರ್ತಕ್ಕಂಥ ಕಾರ್ಯಕ್ರಮ. ವಿಲ್ ಗೋ ಆ್ಯಂಡ್ ರೈಡ್ ಆ್ಯಂಡ್ ವಿಲ್ ಸಿ. ಪಾರಂಪರಿಕ ಕಟ್ಟಡಗಳನ್ನು ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ, ದಸರಾ ಅಂಗವಾಗಿ ಮೈಸೂರಿನ ತಾಯಿ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಕೃಪೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮೈಸೂರು ವಿಭಾಗ ನಾನು ಜಾವಾ ಫ್ಯಾಕ್ಟ್ರಿಗೆ 32 years ಸರ್ವಿಸ್ ಮಾಡಿದ್ದೀನಿ. ಜಾವಾ ಬೈಕು ಭಾಳ ಚೀಪಲ್ಲಿ ಇರುತ್ತೆ. ವರ್ಲ್ಡಲ್ಲಿ ಇದರಿಂದ ಕಮ್ಮಿ ಯಾವುದಿಲ್ಲ ಬೈಕು ಜಾವಾದು. ಮೈಸೂರು ದೊಡ್ಡ ಮಾರ್ಕೆಟ್ ಸುತ್ತುವಾಗ ಎಸ್ ಕೆ ಇರಾನಿಯವರು ಮಂದಿ ಅದಕ್ಕೆ ಪೇರ್ ಮಾಡಿಕೊಟ್ರು. ಆವಾಗ ಜಯಚಾಮರಾಜ ಒಡೆಯರವರು ಹೆಸರಲ್ಲಿ ಇದು ಜಯಚಾಮರಾಜ ಒಡೆಯರವರು ಎಸ್ ಕೆ ಇರಾನಿಗೆ ಭಾಳ ಕ್ಲೋಸ್ ಆಗಿದ್ದರು. ಅದರಿಂದ ಅವರೇ ಜಾಗ ಕೊಟ್ಟು ಜಾವಾ ಫ್ಯಾಕ್ಟ್ರಿ ನಮ್ಮ KRM ಥರ ಇದು ಜಾವಾ ಫ್ಯಾಕ್ಟ್ರಿ ನಡೆಸಬೇಕು ಅಂತ ಕೊಟ್ಟರು. ಅದರಿಂದ ಜಾವಾದಲ್ಲಿ ಸುಮಾರು 600 ಜನ ಕೆಲಸ ಮಾಡ್ತಾಯಿದ್ರು. ಇವಾಗ 96 ಕ್ಲೋಸ್ ಆಗಾಯಿತು ಫ್ಯಾಕ್ಟ್ರಿ. ಆದ್ದರಿಂದ ಜಾವಾ ಈಗಲೂ ಮೈಸೂರಲ್ಲಿ ಓಡಾಡ್ತಾ ಇದೆ, ಥ್ರೂಔಟ್ ಇಂಡಿಯಾನಲ್ಲಿ ಓಡಾಡ್ತಾ ಇದೆ. ಇಷ್ಟು ಮಾತಲ್ಲಿ ಮುಗಿಸ್ತೀನಿ. ಶ್ರೀ ಅತಾವುಲ್ಲಾ ಖಾನ್ ಅವರಿಗೆ ಧನ್ಯವಾದಗಳು. ಕೇಳಿ ಬಂದ್ರೆ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಹಿರಿಯರು ಸಾಕಷ್ಟು ವರ್ಷಗಳಿಂದ ಬೈಕನ್ನ ಓಡಿಸ್ತಾ ಇದ್ದಾರೆ, ಮಾಹಿತಿಯನ್ನು ಪಡೆದಿದ್ದಾರೆ, ಜಾವಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದ್ದಾರೆ. ವಯಸ್ಸು 74 ವರ್ಷ. ಕಳೆದ 55 ವರ್ಷಗಳಿಂದ ಇವರು ಬೈಕನ್ನ ಓಡಿಸ್ತಾ ಇದ್ದಾರೆ, ಈ ಜಾವಾ ಬೈಕನ್ನ. ಮತ್ತು ಹಾಗೂ ಉಳಿದೆಲ್ಲ ಗಣ್ಯರು ಚಾಲನೆಯನ್ನ ನೀಡ್ತಾ ಇದ್ದಾರೆ. ನಮ್ಮ ಈ ಬೈಕ್ ಸವಾರಿ ಪುರಭವನ ಈ ದೊಡ್ಡ ಗಡಿಯಾರದಿಂದ ಹೊರಟು 10ನೇ ಚಾಮರಾಜ ಒಡೆಯರ್ ವೃತ್ತ, KR ಸರ್ಕಲ್, ಪನಮಯ್ಯ ಚೌಕ, ಕಾಡಾ ಆಫೀಸ್, ಹಾರ್ಡಿಂಗ್ ಸರ್ಕಲ್, ಝೂ, ATI ಪಾಯಿಂಟ್, KSRP, SIRD, ಎಂಟ್ರೆನ್ಸ್ ಗೇಟ್, ಲಲಿತ ಮಹಲ್, ಟೆರಿಷಿಯನ್ ಕಾಲೇಜ್, CTC, ವಸಂತ ಮಾಲ್ ಹಾಗೂ ಪುರಾತತ್ವ ಇಲಾಖೆಯಲ್ಲಿ ಅದು ಕೊನೆಗೊಳ್ಳುತ್ತೆ.
ಹತ್ತಿರ ಬನ್ನಿ. ದಯವಿಟ್ಟು ಎಲ್ಲ ಇಲ್ಲೇ ಇರಬೇಕು. ಚಾಲನೆ ಇಷ್ಟೇ ಆಗಿದೆ ಈಗ. ದಯವಿಟ್ಟು ನೆನಪಿನಲ್ಲಿ ಖುಷಿ ಇದೆ ಮೇಡಮ್. ಈ ಥರ ಗಾಡಿ ಖುಷಿ ಮಜಾ ಬರೋಂಗೆ ಯಾವ ಗಾಡಿಲೂ ಬರಲ್ಲ. 1984ರಲ್ಲಿ ಅವರ ಮರಣದ ನಂತರ ಮಧು ಅಂತ ಅವರು ಕಟ್ಟಿದ್ರು. ನೆನಪಿನಲ್ಲಿ ಖುಷಿ ಇದೆ ಮೇಡಮ್. ಈ ಥರ ಗಾಡಿ ಖುಷಿ ಮಜಾ ಬರೋಂಗೆ ಯಾವ ಗಾಡಿಲೂ ಬರಲ್ಲ. 1984ರಲ್ಲಿ ಅವರ ಮರಣದ ನಂತರ ಮಧು ಅಂತ ಅವರು ಕಟ್ಟಿದ್ರು. ಹೇಳಿ. ನಾನು 42 ವರ್ಷದಿಂದ ಓಡಿಸ್ತಾ ಇದ್ದೀನಿ. 42 ಇಯರ್ಸ್. ಈ ಬೈಕ್ ಓಡಿಸಿದ ಮೇಲೆ ನಾವು ಯಾವ ಬೈಕ್ ಓಡಿಸೋಕ್ಕೆ ಇಷ್ಟಪಡೋದಿಲ್ಲ. ತುಂಬ ವಿಶಿಷ್ಟವಾದ ಬೈಕ್ ಇದು. ನಮ್ಮ ಮೈಸೂರಿನಲ್ಲಿ ತಯಾರಾಗಿದೆ. ನಮಗೆ ತುಂಬ ಹೆಮ್ಮೆ. ಈ ಬೈಕ್ ನಿಮಗೆಲ್ಲ ನೋಡೋಕ್ಕೂ ಸಿಗೋದಿಲ್ಲ. ಜಾವ ನಮ್ಮ ಬೈಕ್ ಓಡಿಸ್ತಾರೆ. ಹೌದು, ನಮ್ಗೆ ಬೇರೆ ಬೈಕ್ ಸೆಟ್ ಆಗಲ್ಲ.